ನಮ್ಮ ಭಾವತೀರಾಯನ ಹಾಗೂ ಆರೋಹ ಫಿಲ್ಮ್ಸ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಭಾವತೀರಾಯನ ಇನ್ನೇನು ರಿಲೀಸ್ ನಾಡಿದ್ದು ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ದಿನಗಳು 2 ದಿನಗಳು ಉಳಿದಿದೆ. ಹೊಸ ತಂಡ ಆಗಿರೋದ್ರಿಂದ ಎಲ್ಲ ಹೊಸ ತಂಡಕ್ಕಿರೋ ಸವಾಲುಗಳು ನಮಗಿದೆ, ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ತುರ್ತು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಜನಗಳಿಗೆ ಮತ್ತು ನಮ್ಮ ನಡುವೆ ಬ್ರಿಡ್ಜ್ ಆಗಿ ಸೇತುವೆಯಾಗಿ ಕೆಲಸ ಮಾಡೋದ್ರಿಂದ ಒಂದಷ್ಟು ವಿಚಾರಗಳನ್ನು ಜನರಿಗೆ ತಲುಪಿಸೋ ಕೆಲಸದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ ಇರುತ್ತೆ. ಸೊ ನಿಮಗೆ ವಿಚಾರಗಳನ್ನು ತಿಳಿಸಿದರೆ ಅದು ಜನಗಳಿಗೆ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿದ್ದೇವೆ. ಭಾವತೀರಾಯನ ನಾವು ತುಂಬ ಒಂದು 2-3 ವರ್ಷಗಳ ಕಠಿಣ ಪರಿಶ್ರಮದಿಂದ ಒಂದು ಸಣ್ಣ ಒಂದು ಪ್ರಾಜೆಕ್ಟಾಗಿ ಮಾಡಬೇಕಾಗಿ ಹೊರಟಿರೋ ವಿಚಾರನ ನಾವು ಇವತ್ತು ಒಂದು ಸಿನಿಮಾ ಆಗಿ ಮಾಡೋ ಥರ ಎಲ್ಲ ನಮ್ಮ ತಂಡ ಹಾಗೂ ನಮ್ಮ ಎಲ್ಲ ಸಪೋರ್ಟರ್ಸ್ ಸಹಾಯದಿಂದ ಇವತ್ತು ಇಲ್ಲಿ ನಾಡಿದ್ದು ರಿಲೀಸ್ವರೆಗೂ ಬಂದು ನಿಂತಿದ್ದೀವಿ. ನಮ್ಮ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಲವ್ ಸ್ಟೋರಿ ಆದರೂ ಕೂಡ ಇಲ್ಲಿವರೆಗೆ ಕನ್ನಡದಲ್ಲಿ ಬರದೇ ಇರುವಂಥ ಒಂದು ಲವ್ ಸ್ಟೋರಿಯನ್ನು ನಾವು ತೋರ್ಸೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಅಂದರೆ ಲವ್ ಸ್ಟೋರಿ ಅಂದರೆ ಒಂದಷ್ಟು ಕ್ಲೈಮ್ಯಾಕ್ಸ್ಗಳು, ಒಂದು ಕಾಮನ್ ಕ್ಲೈಮ್ಯಾಕ್ಸ್ಗಳಿರುತ್ತೆ. ಏನೇ ಇದ್ರೂ ಕೊನೆ ಎಂಡ್ ಒಂದು ಎಲ್ಲರೂ ಒಂದಷ್ಟು ಸಿನಿಮಾಗಳಲ್ಲಿ ನಾವು ನೋಡಿದ ಅಂತ ಎಂಡಿಂಗೇ ಇರುತ್ತೆ. ಯಾಕಂದರೆ ಒಂದು ಪ್ರೀತಿ ಅನ್ನೋ ವಿಚಾರನೇ ಹಾಗೆ. ಅದು ಯಾವುದೇ ಪ್ರೀತಿ ಆಗಿರ್ಬೋದು, ತಾಯಿ ಮಗ ಪ್ರೀತಿ ಆಗಿರ್ಬೋದು, ತಂದೆ ತಾಯಿ ಅಥವಾ ಹುಡುಗ ಹುಡುಗಿ ಯಾವುದೇ ಪ್ರೀತಿ ಆಗಿದ್ರೂ ಒಂದಷ್ಟು ಬೇಸಿಕ್ ವಿಚಾರಗಳು ಹಾಗೇ ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡು ಇನ್ನೇನು ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದಾಗ ನಮ್ಗೆ ಯಾವಾಗ ಆ ಕತೆ ನಮಗೆ ಪರ್ಸ್ನಲಿ ಇಷ್ಟ ಆಯಿತು, ಅದನ್ನು ಒಂದು ಹೊಸ ರೀತಿಯಲ್ಲಿ ಹೇಳ್ಬೋದು ಅನ್ನೋದು ನಮಗೆ ಯಾವಾಗ ಕಾನ್ಫಿಡೆನ್ಸ್ ಬಂತು, ಅದನ್ನು ನಾವು ಸಿನಿಮಾ ಮಾಡೋಕ್ಕೆ ಹೊರಟ್ವಿ. ಸೊ ಪ್ರೀತಿಯ ಒಂದು ಹೊಸ ಆಯಾಮನ ಈ ಚಿತ್ರದಲ್ಲಿ ನಾವು ತೋರ್ಸೋಕ್ಕೆ ಹೊರಟಿದ್ದೀವಿ. ಅದು ತುಂಬ ಮುಂಚೆಯಿಂದನೂ ಅದು ಚಾಲ್ತಿಯಲ್ಲಿ ಇದ್ರೂ ಇವತ್ತಿನ ಈ ಜನ್ರೇಷನಲ್ಲಿ ಅದು ಮರೆತು ಹೋಗ್ತಾ ಇದೆ. ಆ ಒಂದು ವಿಚಾರನ, ಆ ಒಂದು ಡೆಪ್ತ್, ಪ್ರೀತಿಯ ಒಂದು ಆಳನ ಏನಿದೆ ಅದನ್ನು ಎಲ್ಲ ಜನಕ್ಕೂ ತಲುಪೋ ರೀತಿಯಲ್ಲಿ ವಿತ್ ಎಂಟರ್ಟೈನ್ಮೆಂಟ್, ಸುಮ್ಮನೆ ಏನೋ ಒಂದು ಪ್ರೀತಿಯಾಗಿ ಏನೋ ಒಂದು ಕಾವ್ಯಾತ್ಮಕವಾಗಿ ಇದ್ರೂ ಕೂಡ ಅದರಲ್ಲೂ ಜೊತೆಗೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಅದನ್ನು ಹೇಳೋ ಪ್ರಯತ್ನನ ನಾವು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಆವಾಗಲೇ ಹೇಳಿದಾಗ 21ನೇ ತಾರೀಕು ರಿಲೀಸ್ ಇದೆ. ತುಂಬ ಸಣ್ಣ ವಯಸ್ಸಿಂದ ತುಂಬ ವಯಸ್ಸಾದವರೆಗೂ ಎಲ್ಲರೂ ನೋಡ್ಬೋದಂಥ ಸಿನಿಮಾ. ಫ್ಯಾಮಿಲಿ ಎಲ್ಲ ಜೊತೆಲಿ ಕೂತ್ಕೊಂಡು ಒಂದು ಪಕ್ಕ ಫ್ಯಾಮಿಲಿ ಸ್ಟೋರಿ. ಅಂದರೆ ಇತ್ತೀಚೆಗೆ ನಾವು ಒಂದಷ್ಟು ಜನರ ಹತ್ರ ಮಾತಾಡಿದಾಗ ಒಂದು ಫ್ಯಾಮಿಲಿ ಕಥೆಗಳು ಬರ್ತಾ ಇಲ್ಲ, ನಾವು ಥಿಯೇಟ್ರಿಗೆಲ್ಲ ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ತುಂಬ ಕೇಳಿ ಬರ್ತಾ ಇದೆ. ಟ್ರೆಂಡ್ ಆಗಿದೆ. ಸೊ ಟ್ರೆಂಡ್ ಬದಲಿಸಬೇಕು ಅನ್ನೋಷ್ಟೆಲ್ಲ ನಮಗೆ ದೊಡ್ಡ ಶಕ್ತಿ ಇಲ್ಲ. ಬಟ್ ಆದ್ರೂ ನಮ್ಮ ಕೈಯಲ್ಲಾದ ಪ್ರಯತ್ನ ನಾವು ಎಲ್ರಿಗೂ ನೋಡ್ಬೋದು ಅಂತ, ಒಟ್ಟಿಗೆ ಯಾವುದೇ ಒಂದು ಮುಜುಗರ ಇಲ್ಲದೆ, ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದು ಇಡೀ ಫ್ಯಾಮಿಲಿ ನೋಡ್ಬೋದು ಅಂತ ಸಿನಿಮಾ ಅಂತ ನಾನು ನಮ್ಮ ಸಿನಿಮಾನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಾವು ಹೇಳ್ತೀವಿ, ಅದನ್ನು ನೀವು ನಾಡಿದ್ದು ನೋಡಿ ಒಪ್ಕೋಬೇಕು. ದಯಮಾಡಿ 21ನೇ ತಾರೀಕು ನೀವೆಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ನಮ್ಗೆ ರಿವ್ಯೂ ಹೇಳಬೇಕು. ತಪ್ಪಿದ್ರೆ ನೀವು ಬೈರಿ, ಮುಂದೆ ತಿದ್ಕೊತೀವಿ. ಸರಿ ಇದ್ದರೆ ಹೊಗಳಿದ್ರೆ ಅದನ್ನ ಮೋಟಿವೇಶನ್ ಆಗಿ ತಗೊಳ್ತೀವಿ. ಸೊ ಏನೇ ಇದ್ರೂ ನಮಗೆ ತಿಳಿಸಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಈ ಮೂಲಕ ಸೋ ಮಚ್. ಅದೇ ನಾನು ಲಿಸ್ಟ್ ಮಾಡ್ಕೊಂಡಿದ್ದ ಪಾಯಿಂಟ್ಸ್ ಎಲ್ಲ ಮಯೂರ್ ಹೇಳಾಯಿತು. ಸೊ ಇಬ್ಬರು ಈ ಫಿಲಮ್ಗೆ ಒಂದೇ ಡೈರೆಕ್ಟರ್ ಆಗಿರೋದ್ರಿಂದ, ಅಂದರೆ ಇಬ್ಬರು ಡೈರೆಕ್ಟ್ರು ಒಂದೇ ಸಿನಿಮಾ ಆಗಿರೋದ್ರಿಂದ ಅವನು ಏನೇನೆಲ್ಲ ಹೇಳ್ತಾನೆ ಅದೇ ನನ್ನ ಮಾತು ಕೂಡ. ಸೊ 21ಕ್ಕೆ ನಮ್ಮ ಸಿನಿಮಾ ಭಾವತೀರಾಯನ ರಿಲೀಸ್ ಆಗ್ತಿದೆ. ಹೇಳ್ದಂಗೆ ಅದೇ ಇದು ಮಾಮೂಲಿ ರೊಟೀನ್ ಸ್ಟೋರಿ ಆಗಿದ್ದರೆ ಬಹುಶಃ ನಾವು ಈ ಸಿನಿಮಾ ಮಾಡ್ತಿರ್ಲಿಲ್ಲ. ನಾವು ಅದಲ್ಲದೆ ಇದರಲ್ಲೇನೋ ಒಂದು ಹೊಸ ವಿಷಯ ಹೇಳಕ್ಕೆ ಹೊರಟಿರೋದ್ರಿಂದ ಈ ಸಿನಿಮಾ ತುಂಬ ಜೆನ್ಯೂನ್ ಆಗಿ ಎಷ್ಟಾಗುತ್ತೆ ಅಷ್ಟು ಬೆಟರ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ಆದರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ಇಲ್ಲಿವರೆಗೂ ದೊಡ್ಡ ದೊಡ್ಡ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಗೆದ್ದಿರೋದಕ್ಕೆ ಹೆಚ್ಚಿನ ಅದಕ್ಕೆ ಕಾರಣ ನೀವಾಗಿದ್ದೀರಾ. ಸೊ ಈ ಸಿನಿಮಾಗೂ ನೀವು ಅಷ್ಟೇ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬ ಖುಷಿ. ಸೊ ಅದನ್ನು ಕೇಳ್ಕೊತಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾಗಳನ್ನು ಇಂಡಿಪೆಂಡೆಂಟ್ ಎಂಡ್ ಸಿನಿಮಾಗಳೇನಿದೆ ಲಾಸ್ಟ್ ಮಂತಿಂದ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಆ್ಯಂಡ್ ಕಮಿಂಗ್ ಟು ಭಾವತೀರಾಯನ, ನನಗೆ ರಾಜೇಶ್ ಸರ್ ಒಂದು 3 months ಬಿಫೋರ್ ಕಾಲ್ ಮಾಡಿ ಮಯೂರ್ ಸರ್ ಒಂದು ಸಿನಿಮಾ ಮಾಡಿದ್ದಾರೆ, ನಮ್ಮ ಶಾಕಾರಿ ಮ್ಯೂಸಿಕ್ ಡೈರೆಕ್ಟ್ರು, ನೋಡಿ ಸಿನಿಮಾ ನೋಡಿದ ಮೇಲೆ ಮಾತಾಡೋಣ ಅಂತ. ಅದಾದಮೇಲೆ ಸಿನಿಮಾ ನೋಡಿದ್ಮೇಲೆ ಸರ್ ಜೊತೆ ಮಾತಾಡಿದೆ. ಇಲ್ಲ ಸರ್ ಚೆನ್ನಾಗಿ ಮಾಡವ್ರೆ ಅಂದರೆ, ಅದಾದಮೇಲೆ ಐ ಗಾಟ್ ಟು ನೋ ಇಬ್ಬರ ತಂದೆ ಅಂದರೆ ಪೇರೆಂಟ್ಸ್ಗಳು ದುಡ್ಡು ಹಾಕಿದ್ದಾರೆ ಸಿನಿಮಾಗೆ ಅಂತ.
ಈಗ ಎಲ್ಲರ ಕನಸುಗಳಿಗೆ ಏನಾಗ್ತಾ ಇದೆ ಅಂದರೆ ಹೊಸಬರಿಗೆ ಬಂದವರಿಗೆ ಮೇನ್ ಸ್ಟ್ರೀಮಿಂದ ಪ್ರೊಡಕ್ಷನ್ಗಳಿಂದ ಬ್ಯಾಕಿಂಗ್ ಎಲ್ಲ ಸಿಗ್ತಾ ಇಲ್ಲ. ಬಟ್ ಈ ತಂಡಕ್ಕೆ, ಈ ಸಿನಿಮಾಗೆ ಇಬ್ಬರ ತಂದೆ ತಾಯಿಗಳು ಅವ್ರು ಏನು ದುಡಿಮೆ ಮಾಡಿದ್ದಾರೆ, ಇಷ್ಟು ವರ್ಷ ಏನು ದುಡಿಮೆ ಮಾಡಿರೋ ದುಡ್ಡು ಸಿನಿಮಾಗೆ ಹಾಕಿದ್ದಾರೆ. ಆ್ಯಂಡ್ ಆ ದುಡ್ಡು ವಾಪಸ್ ಬಂದೇ ಬರುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಹೇಳ್ತೇನೆ ಸರ್. ಯಾಕಂದರೆ ಕಷ್ಟಪಟ್ಟಿರೋ ದುಡ್ಡು ಅದು ಬಂದೇ ಬರುತ್ತೆ ಅಂತ ಅದಕ್ಕೆ ಸಾಕ್ಷಿ ರಾಜೇಶ್ ಸರ್ ಇದ್ದಾರೆ. ಅವ್ರ ಶಾಕಾರಿ ದುಡ್ಡು ವಾಪಸ್ ಬಂದಿದೆ ಆ್ಯಂಡ್ ನಮ್ಮ ಬ್ಲಿಂಕ್ ದುಡ್ಡು ವಾಪಸ್ ಬಂದಿದೆ. ಸೊ ಈ ಸಿನಿಮಾ ದುಡ್ಡು ವಾಪಸ್ ಬರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ರಿಲೀಸ್ ವೈಸು ನಾವು ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಇನಿಷಿಯಲಿ ನಮಗೆ ಫಸ್ಟ್ ವೀಕ್ ಹೆಂಗೆ ಪಿಕಪ್ ತೊಗೊಳುತ್ತೆ ಅದ್ರ ಮೇಲೆ ವಿಲ್ ಸ್ಪ್ರೆಡ್ ಇಟ್ ಔಟ್ ಅಕ್ರಾಸ್ ಕರ್ನಾಟಕ. ಆ್ಯಂಡ್ ಹೋಪ್ಫುಲಿ ಎಲ್ಲ ರೀಸೆಂಟ್ಲಿ ಹೊಸ ಸಿನಿಮಾಗಳಿಗೆ ಫುಟ್ಫಾಲ್ಗಳು ಚೆನ್ನಾಗಿ ಬರ್ತಾ ಇದೆ. 31ಕ್ಕೆ ನೋಡಿದವರು ಏನಂತಾರೆ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ. ಇಟ್ ಗಾಟ್ ಹ್ಯೂಜ್ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್ ಆ್ಯಂಡ್ ನಂಬರ್ಸ್ಗಳು ಚೆನ್ನಾಗಾಗಿದೆ. ಪ್ರೊಡ್ಯೂಸರ್ಸ್ ಆರ್ ಸೇಫ್, ದೇ ಆರ್ ಹ್ಯಾಪಿ. ಸೊ ಈ ಸಿನಿಮಾನು ಸೇಫ್ ಆಗುತ್ತೆ. ಆ್ಯಂಡ್ ಮಯೂರ್ ಸರು ಮತ್ತು ತೇಜಸ್ ಸರು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾಗಳು ಮಾಡ್ತಾರೆ. ಆ್ಯಂಡ್ ಮೇಡಮ್ಗೆ, ಚಂದನ್ ಅವರು ಮತ್ತು ತೇಜಸ್ ಸರ್ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ದಿನ ಎಲ್ಲರೂ ಬಂದಿದ್ದಕ್ಕೆ. ಧನ್ಯವಾದಗಳು. ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಒಳ್ಳೆ ಚಿತ್ರ ಮಾಡಿದ್ದೀವಿ, ಈ ಚಿತ್ರನ ಗೆಲ್ಲಿಸ್ಬೇಕು ಹಾಗೂ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊತೀನಿ. ಒಳ್ಳೆ ಚಿತ್ರ, ಒಳ್ಳೆ ಕಲಾವಿದರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ಬರು ಆ್ಯಕ್ಟಿಂಗು ಸಹ ವಿಭಿನ್ನವಾಗಿಯೇ ಮಾಡಿದ್ದಾರೆ. ಅದನ್ನು ಪಿಕ್ಚರ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ನಾವು ಪ್ರೀತಿಯಿಂದ ಮಾಡಿದ್ದೀವಿ, ಶ್ರದ್ಧೆಯಿಂದ ಮಾಡಿದ್ದೀವಿ. ಗೆಲ್ಲಿಸೋದು ನಿಮ್ಮ ಆಶೀರ್ವಾದ ಬೇಕು. ಎಲ್ಲರನ್ನೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಒಳ್ಳೆ ಆ್ಯಕ್ಟಿಂಗ್ ಮಾಡಿರೋರಿಗೆ ಬೆಲೆ ಸಿಗೋದೇ ನಿಮ್ಮಿಂದ ಸಿಗಬೇಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು ಬಂದಿರೋದಕ್ಕೆ. ಹಾಗೆ ನಿಮ್ಮ ಪ್ರೋತ್ಸಾಹ ನಮಗಿರುತ್ತೆ ಅಂತಲೂ ನಾನು ನಂಬ್ಕೊಂಡಿದ್ದೀನಿ. ಚಿತ್ರ ತಂಡದ ಬಗ್ಗೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ತೇಜಸ್ ಆ್ಯಂಡ್ ಮಯೂರ್ ತುಂಬ ಜಾಣರು. ಆಮೇಲೆ ತುಂಬ ಒಳ್ಳೆ ಹೋಮ್ವರ್ಕ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಅವರಿಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ. ಚಿತ್ರೀಕರಣದ ಸಮಯದಲ್ಲಿ ತಮಗೇನು ಬೇಕೋ ಅದರ ಬಗ್ಗೆ ಅವ್ರಿಗೆ ಸ್ಪಷ್ಟತೆ ಇತ್ತು. ಆಮೇಲೆ ನಾವೇನು ಇಷ್ಟು ವರ್ಷ ಆಗಿದೆ ಕಲಾವಿದರು ಬಂದು ಅವ್ರಿಗೆ ಹೇಗೆ ಹೇಳೋದಪ್ಪ ಅನ್ನೋ ಯಾವ ಹಿಂಜಕ್ಕೇನೂ ಇರಲಿಲ್ಲ. ಅವ್ರಿಗೆ ಎಂಥ ಒಂದು ಭಾವನೆ ನಮ್ಮಿಂದ ವ್ಯಕ್ತಪಡಿಸ್ಬೇಕಾಗಿತ್ತು ಅದನ್ನು ಸ್ಟ್ರಿಕ್ಟಾಗಿ ನಮ್ಮಿಂದ ತೆಗೆಯೋ ಪ್ರಯತ್ನ ಪಟ್ಟಿದ್ದಾರೆ. ನಾವು ಅವರನ್ನು ತೃಪ್ತಿಪಡಿಸೋದಕ್ಕೆ ನಾವು ಕಷ್ಟಪಟ್ಟಿದ್ದೀವಿ. ಯಾಕೆಂದರೆ ನಾವು ನಮ್ಮ ಒಂದು ಹಳೆ ತಲೆಗಳು ಇರುತ್ತಲ್ಲ, ಅವ್ರಿಗೊಂದು ಅಡ್ಡಗೋಡೆ ಇರುತ್ತೆ, ಏನೋ ನಾವೇ ತುಂಬ ಚೆನ್ನಾಗಿ ಮಾಡಿಬಿಡ್ತೀವಿ ಅಂತ. ನಾನು ನನ್ನ ವಿಷಯ ಹೇಳ್ತಿದ್ದೀನಿ ಅಷ್ಟೇ, ಎಲ್ಲರ ವಿಷಯನೂ ಹೇಳ್ತಿಲ್ಲ. ಆ ಒಂದು ಯಾವುದೋ ಎಲ್ಲ ಕಾಲದಲ್ಲೂ ಎಲ್ಲ ವಯಸ್ಸಲ್ಲೂ ಎಲ್ಲನೂ ಕಲ್ತ್ಕೋಬಹುದು ಅನ್ನೋಕ್ಕೆ ಇವರೇ ಸಾಕ್ಷಿ. ನಾನು ಎಲ್ಲ ಮರ್ತುಬಿಟ್ಟೆ. ನನ್ನ ಈ 31 ವರ್ಷದ ಅನುಭವನ ಎಲ್ಲ ಮರ್ತುಬಿಟ್ಟೆ. ಮತ್ತೆ ಹೊಸದಾಗಿ ಸ್ಟೂಡೆಂಟ್ ಆದೆ. ಇವ್ರ ಕೈಯಿಂದ ತುಂಬ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಎಷ್ಟೋ ಸತಿ ನಾವುಗಳು ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ ಅದು. ನಮ್ಮ ಪ್ರಕಾರ ನಾವು ತುಂಬ ಚೆನ್ನಾಗಿ ಮಾಡಿರ್ತೀವಿ, ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಮಾಡಿರ್ತೀವಿ. ಆದರೆ ಇವ್ರ ಜೊತೆ ಕೆಲಸ ಮಾಡಿದಾಗ ಎಂಥ ತಪ್ಪು ಕಲ್ಪನೆಯಲ್ಲಿದ್ದೆ ನಾನು. ಇದೆಲ್ಲ ನಾನು ಏನು ಮಾಡ್ತಿದ್ನೋ ಇರಬಹುದು, ಜನರ ಮೆಚ್ಚುಗೆ ಗಳಿಸಿರ್ಬೋದು, ಬಟ್ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಕೆಲಸವನ್ನ ಇವರು ನಮ್ಮಿಂದ ತೆಗೆಸಿದ್ದಾರೆ. ಏನೇ ನಿಮ್ಗೆ ಇಷ್ಟ ಆದರೂ ಆ ಕ್ರೆಡಿಟ್ ಅವರಿಬ್ಬರಿಗೂ ಹೋಗಬೇಕು. ಯಾಕೆಂದರೆ ಎಲ್ಲೂ ಅವರು ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೊಂಡಿಲ್ಲ. ಅಷ್ಟು ಚೆನ್ನಾಗಿ ಅವರು ನಮಗೆ ಪ್ರೋತ್ಸಾಹನೂ ಕೊಡ್ತಾಯಿದ್ರು. ಹಾಗಂತ ಎಷ್ಟೋ ಜನ ಕೂಗಾಡ್ಕೊಂಡು ಸಿಡ್ಕಾಡ್ಕೊಂಡು ಡೈರೆಕ್ಟ್ ಮಾಡ್ತಾರೆ, ಅದೆಲ್ಲ ಅವರ ಜಾನರಲ್ಲಿ ಇರಲಿಲ್ಲ. ತುಂಬ ಸಮಾಧಾನವಾಗಿ ನಮಗೆ ನಮ್ಮ ವಯಸ್ಸಿಗೆ ಯಾವುದೇ ರೀತಿ ನಮ್ಮ ಈಗೋ ಹರ್ಟ್ ಆಗದೆ ಇರೋ ಹಾಗೆ ತುಂಬ ನಾಜೂಕಾಗಿ ನಮ್ಮ ಹತ್ರ ಕೆಲಸ ತೆಗೆಸಿದ್ದಾರೆ. ಅದಕ್ಕೆ ನಾನು ಅವರಿಬ್ಬರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತು ಮಯೂರ್ ಸಂಗೀತ ನನ್ನನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ನಾನಂತೂ ಆ 2 ಹಾಡುಗಳನ್ನು ಅದು ಎಷ್ಟು ಸತಿ ಕೇಳಿದ್ದೀನೋ ಗೊತ್ತಿಲ್ಲ. ಈ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಜರ್ನಿಯ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲರೂ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಟೈಮ್ ಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಡೈರೆಕ್ಟರ್ಸ್ ಬಗ್ಗೆ ಹೇಳಿ ಅಂತ ಹೇಳಿದ್ರು.
ಇವರು ಎಲ್ಲರೂ ಸಾಕಷ್ಟು ಜನ ಮಯೂರ್ ತೇಜಸ್ ಪ್ರತಿಭೆ ಬಗ್ಗೆ ಮಾತಾಡಿದ್ದಾರೆ. ನಾನು ಇವ್ರ ಪ್ರತಿಭೆನ ಆಲ್ಮೋಸ್ಟ್ 9 ಇಯರ್ಸಿಂದ ನೋಡ್ತಾ ಇದ್ದೀನಿ. ನನ್ನ ಕಾಲೇಜ್ ಜೂನಿಯರ್ಸ್ ಇಬ್ಬರೂ ನಾವು ಒಂದೇ ಥಿಯೇಟರ್ ತಂಡದಲ್ಲಿ ಇದ್ವಿ. ನಾನು ಮಯೂರ್ ಮ್ಯೂಸಿಕ್ ಟೀಮಲ್ಲೂ ಇದ್ವಿ, ನಾನು ಮಯೂರ್ ತೇಜಸ್ 3 ಜನ ಥಿಯೇಟರ್ ಟೀಮಲ್ಲಿ ಇದ್ವಿ. ಹಾಗಾಗಿ ನಾವು ಅವಾಗಲಿಂದ ತುಂಬಾ ಕ್ಲೋಸ್. ಅವ್ರು ಯಾವ್ಯಾವ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದಿದ್ದಾರೆ, ಭಾವತೀರ ಯಾನಕ್ಕಿಂತ ಮುಂಚಿಂದನೂ ಅವ್ರು ಸಾಕಷ್ಟು ವಿಡಿಯೋ ಸಾಂಗ್ಗಳು ಮಾಡಿದ್ದಾರೆ, ಮ್ಯೂಸಿಕ್ ವಿಡಿಯೋಗಳನ್ನ ಮಾಡಿದ್ದಾರೆ. ಅದು ಎಲ್ಲದನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಯಾವತ್ತು ಅವ್ರ ಮೊದಲನೇ ವಿಡಿಯೋ ಸಾಂಗ್ ನೋಡಿದೆ ಅವತ್ತೇ ನಾನು ಡಿಸೈಡ್ ಮಾಡಿದೆ ಇವರು ಮುಂದೊಂದು ದಿನ ಖಂಡಿತ ದೊಡ್ಡ ಕಲಾವಿದರಾಗಿ ಬೆಳೀತಾರೆ ಅಂತ. ಭಾವತೀರ ಯಾನ ಸಿನಿಮಾದ ಸ್ಟೋರಿ ನನ್ನ ತನಕ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅವ್ರು ಹೇಳಿದಾಗೆ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿ ಶುರುವಾಗಿದ್ದ ಕಾರಣ ಅದರದ್ದು ಪ್ರೀಮಿಯರ್ ಶೋ ಕೂಡ ನಾನು ಹೋಗಿದ್ದೆ, ತುಂಬ ಇಷ್ಟಪಟ್ಟಿದ್ದೆ. ಆಮೇಲೆ ಒಂದು ಈ ಥರ ಪಾತ್ರ ಇದೆ ಅಂತ ನನಗೆ ಹೇಳಿದಾಗ ಈ ಪಾತ್ರನ ನಾನು ನಿಭಾಯಿಸೋಕ್ಕಾಗುತ್ತಾ ಅಂತ ನಾನು ಕೇಳಿದೆ. ಬಿಕಾಸ್ ಸಾಕಷ್ಟು ಸೀರಿಯಲ್ಗಳಲ್ಲಿ ಶೋಗಳಲ್ಲಿ ನನ್ನನ್ನು ನೀವು ನೋಡಿರ್ತೀರ, ತುಂಬ ಒಂದು ಬಬ್ಲಿ ಕ್ಯಾರೆಕ್ಟರ್, ಗರ್ಲ್ ನೆಕ್ಸ್ಟ್ ಡೋರ್ ಆ ಥರ ಒಂದು ಪಾತ್ರಗಳಲ್ಲೇ ನಾನು ಕಾಣಿಸ್ಕೊಂಡಿರೋದು. ಈ ಒಂದು ಪಾತ್ರ ತದ್ವಿರುದ್ಧ ನಾನು ಈ ಥರ ಯಾವ ಶೋನಲ್ಲೂ ನಾನು ಕಾಣಿಸ್ಕೊಂಡಿಲ್ಲ. ಈ ಪಾತ್ರನ ನಾನು ಮಾಡ್ಬೋದು ಅಂತ ಅವರು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ನನಗೆ ಆಶ್ಚರ್ಯ ಅನಿಸ್ತು. ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಅನುಮಾನ ಇರಲಿಲ್ಲ. ಖಂಡಿತ ನಾನು ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ. ಕೇಳ್ಬೋದು, ಸಾಕಷ್ಟು ಜನ ಕೇಳಿದರೆ ಕೂಡ, ನೀವು ಯಾತಕ್ಕೆ ಹೀರೋಯಿನ್ ಅಲ್ಲ ಬಟ್ ಯಾತಕ್ಕೆ ಈ ಪಾತ್ರನ ಮಾಡೋದಕ್ಕೆ ಒಪ್ಕೊಳ್ರಿ ಅಂತ. ಬಟ್ ಆ ಪಾತ್ರ ತೂಕ ಆಗಿದೆ ಆ್ಯಂಡ್ ಈ ಸಿನಿಮಾಗೆ ಆ ಪಾತ್ರ ತುಂಬಾ ಮುಖ್ಯವಾದ ಪಾತ್ರ. ಸೊ ಹಾಗಾಗಿ ನನಗೆ ಆ ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಅವರ ಡೀಟೇಲಿಂಗ್ ಎಷ್ಟು ಹೋಮ್ವರ್ಕ್ ಮಾಡಿದರು ಅಂದರೆ, ಪ್ರತಿಯೊಂದು ಕಾಸ್ಟ್ಯೂಮ್, ಹೇರ್ ಸ್ಟೈಲ್, ಒಂದು ಇಯರಿಂಗ್ಸ್, ಕೈಗೇನು ಹಾಕಬೇಕು ಎಲ್ಲದನ್ನು ತುಂಬಾ ವರ್ಕ್ ಮಾಡಿದರು. ಇದು ಅವರ ಮೊದಲನೇ ಸಿನಿಮಾ ಅಂತ ಅನಿಸ್ಲೇ ಇಲ್ಲ, ಅಷ್ಟು ಪ್ರೊಫೆಷ್ನಲ್ ಆಗಿದ್ರು. ಇದು ನಿಜವಾಗ್ಲೂ ತುಂಬ ಜನ ನೋಡಿ ಕಲಿಬೇಕಾಗಿರುವಂಥ ಒಂದು ವಿಷಯ. ಸೊ ಹಾಗಾಗಿ ನನಗೆ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಕಾರಣ ಇರಲಿಲ್ಲ. ಸೊ ಹಾಗಾಗಿ ನಾನು ತುಂಬ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದು. ಒಂದು ಸ್ನೀಕ್ ಪೀಕ್ ಹಾಕಿದ್ರಲ್ಲ 30 ಸೆಕೆಂಡು, ಅವತ್ತು ನನಗೆ ತುಂಬ ಹೈ ಫೀವರ್ ಇತ್ತು. ತುಂಬ ಜ್ವರದಲ್ಲಿ ನಾನು ಮಾಡಿದ್ದು ಸೀನ್ ಅದು. ಇವಾಗ ನೋಡಿದಾಗ ನಂಗೆ ಅದು ನೆನಪಾಯಿತು. ಸೊ ಇದೇ 21ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಖಂಡಿತ ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ತುಂಬಾ ಅಗತ್ಯ ಇದೆ ನಮ್ಮ ತಂಡಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾಧ್ಯಮದವರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಮ್ಮ ತಂಡನ ಬೆಳೆಸೋದಕ್ಕೆ, ಇನ್ನೊಂಚೂರು ಜನಗಳಿಗೆ ಕನೆಕ್ಟ್ ಮಾಡೋಕ್ಕೆ ನಿಮ್ಮಿಂದನೇ ಸಾಧ್ಯ. ನೀವೆಲ್ಲರೂ ಟೈಮ್ ಮಾಡಿಕೊಂಡು ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಹೇಳಿದ್ದಾರೆ ಮಯೂರ್ ಮತ್ತು ತೇಜಸ್ ವರ್ಕ್ನ, ನಾನು ಹೊಸದಾಗೇನು ಹೇಳಬೇಕಾಗಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್. ಆರೋಹ ಫಿಲ್ಮ್ಸ್ ಕಡೆಯಿಂದ ನನ್ನ ಡೆಬ್ಯೂ ಆಗ್ತಿದೆ ಅನ್ನೋದು ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಭಾವತೀರ ಯಾನ ಸಿನಿಮಾ ನನಗೆ ಇಟ್ ಈಸ್ ಅನ್ ಎಮೋಷನ್. ಬಿಕಾಸ್ ನಾನು 3 ವರ್ಷದಿಂದ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಮ್ಯಾಮ್ ಆಗಲಿ, ಚಂದನ ಆಗಲಿ ಹೇಳಿದಾಗೆ ಅವರ ಒಂದು ವರ್ಕ್, ನಾವು ಆ್ಯಕ್ಟ್ ಮಾಡಿರೋದು ಏನೇ ಇದ್ರೂ ಎಲ್ಲೂ ಜಾಸ್ತಿ ಇಲ್ಲ, ಎಲ್ಲೂ ಕಮ್ಮಿ ಇಲ್ಲ. ಬಿಕಾಸ್ ನಾವು ಸೀರಿಯಲ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ನಾವು ಜಾಸ್ತಿನೇ ಕೆಲವೊಂದು ಎಕ್ಸ್ಪ್ರೆಷನ್ಸ್ ಕೊಡಬೇಕಾಗುತ್ತೆ. ಆದರೆ ಇವರು ನಮ್ಗೆ ಎಷ್ಟು ಚೆನ್ನಾಗಿ ವರ್ಕ್ಶಾಪ್ ಕೊಟ್ಟರು ಅಂದರೆ, ಯಾವುದು ಎಲ್ಲಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಶಾರ್ಟ್ಗೆ ಹೋದ ತಕ್ಷಣ ಗೊತ್ತಾಗ್ಬಿಡ್ತಿತ್ತು. ನಾವೇ ಜಾಸ್ತಿ ಮಾಡ್ತಿದ್ದೀವಿ, ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ಇದನ್ನ ಇಂಥ ಟೈಮಲ್ಲೇ ಮುಗಿಸ್ಬೇಕು, ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಹೇಳ್ಕೊಂಬಂದಾಗೆ ನಮ್ಮದು ಹೊಸಬ್ರ ತಂಡ, ಹೊಸ ಪ್ರಯತ್ನ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ. ಇನ್ನೇನು 3 ದಿವಸ ಫೆಬ್ರವರಿ 21 ನಮ್ಮ ಸಿನಿಮಾ ಭಾವತೀರ ಯಾನ ರಿಲೀಸ್ ಆಗ್ತಿದೆ. ಎಲ್ಲರೂ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು ಬಂದು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.